ಈಗ ಮೋದಿ ಬಂದಂತ ಸಂದರ್ಭದಲ್ಲಿ ಜಿಲೆಟಿನ್ ಕಡ್ಡಿ ಪತ್ತೆ ಆಗಿದ್ವಲ್ಲ ಸರ್, ಅದಕ್ಕೆ ಸಂಬಂಧಪಟ್ಟಂತೆ ಟೈಮರ್ಸ್ ಏನೋ ಇವಾಗ ಅದು ಪತ್ತೆ ಆಗಿದೆ, ಟೈಮ್ ಫಿಕ್ಸ್ ಮಾಡಿರೋ ಎಕ್ವಿಪ್ಮೆಂಟ್ಸ್ಗಳು. ಈಗ ಅದನ್ನು ತನಿಖೆ ಮಾಡ್ತಾ ಇದ್ದಾರೆ. ನಾನೇನು ಅದ್ರ ಬಗ್ಗೆ ಹೆಚ್ಚು ವಿವರಗಳನ್ನು ಹೇಳಕ್ಕೆ ಹೋಗೋದಿಲ್ಲ. ತನಿಖೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಬ್ಬ ವ್ಯಕ್ತಿ ಫೋನ್ ಮಾಡಿದ್ರು, ಕರೆ ಮಾಡಿದ್ರು, ಅಲ್ಲಿ ಇದರಲ್ಲಿ ಏನದು ಆರ್ಟ್ ಆಫ್ ಲಿವಿಂಗ್ ಅಲ್ಲಿ ಆ ಜಾಗದಲ್ಲಿ ಬಾಂಬ್ ಇಟ್ಟಿದ್ದಾರೆ ಅಂಥೇಳಿ ಮಾಡಿದರು ಅಂಥೇಳಿ ಅವನನ್ನು ತೊಗೊಂಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ಅವನದು ತನಿಖೆ ನಡೀತಾ ಇದೆ. ಅಲ್ಲಿ ಹೋಗುವಾಗ ದಾರಿಯಲ್ಲಿ ಜೆಲಟಿನ್ ಸ್ಟಿಕ್ ಸಿಕ್ತು ಅಂತೇಳಿ ಅದನ್ನು ಕೂಡ ಅವರು ಏನೆಲ್ಲ ಸಿಕ್ಕಿದ್ದಾರೆ ಅದನ್ನೆಲ್ಲ ತೊಗೊಂಡಿದ್ದಾರೆ, ಸೆಕ್ಯೂರ್ ಮಾಡ್ಕೊಂಡಿದ್ದಾರೆ ಮತ್ತು ಅದರ ಬಗ್ಗೆ ತನಿಖೆಯನ್ನು ಮಾಡ್ತಾರೆ. ಈಗ NIA ನವರು ಕೂಡ ನಾವು ಕೂಡ ಎಂಟರ್ ಆಗುವಂಥ ಸಾಧ್ಯತೆಗಳು ಇದ್ದಾವೆ. ಅವರು ಕೂಡ ಈಗ ತನಿಖೆ ಮಾಡೋದಕ್ಕೆ ಅವರು ಕೇಳಿದ್ದಾರೆ ಅಂತ ಹೇಳಿ ಗೊತ್ತಾಯ್ತು ನನಗೆ. ನಾವು ಅವ್ರಿಗೆ ಕೇಳಿದರೆ ಅವ್ರಿಗೆ ಕೊಡ್ತೇವೆ, ಅವರು ತನಿಖೆ ಮಾಡಲಿ. ಪ್ರಧಾನಮಂತ್ರಿಗಳ ಬರುವಂಥ ಕಾರ್ಯಕ್ರಮಗಳು ಸಾಮಾನ್ಯವಾಗಿ ಭಾಳ ಹೈ ಲೆವೆಲ್ ಸೆಕ್ಯೂರಿಟಿ ಅವರು ಒದಗಿಸ್ತಾರೆ, ನಾವು ಒದಗಿಸ್ತೀವಿ. ರಾಜ್ಯ ಸರ್ಕಾರಗಳು ಕೂಡ ಇನ್ಸ್ಟ್ರಕ್ಷನ್ಸ್ ಬಂದಿರುತ್ತೆ, ಮಾಡಿರ್ತಾರೆ. ಅದನ್ನು ಈಗ 9 ಗಂಟೆಗೆ ಮೊದಲೇ ಅಂದರೆ ಕಾರ್ಯಕ್ರಮಕ್ಕೆ ಅವ್ರು ಬರೋಕ್ಕೆ 2 ಗಂಟೆ ಮುಂಚೆನೇ ಇದನ್ನು ಫೈಂಡ್ ಔಟ್ ಮಾಡಿದಾರಲ್ಲ, ಅದು ಭಾಳ ಒಂದು ಒಳ್ಳೆಯ ಕೆಲಸ ಅಂತ ನನಗನ್ಸುತ್ತೆ. ಗೊತ್ತಿಲ್ಲ, ಅದನ್ನು ನಾವು ತನಿಖೆ ಮಾಡೋವರೆಗೂ ನಾವೇನು ಹೇಳಕ್ಕೆ ಬರೋದಿಲ್ಲ. ತನಿಖೆ ಮಾಡಿ ಆನಂತರ ಅದು ವಿಚಾರಗಳು ಗೊತ್ತಾದ ಮೇಲೆ ಪ್ರಕಟಣೆ ಮಾಡ್ಬೋದು. ಈಗ ಮೋದಿ ಬಂದಂಥ ಸಂದರ್ಭದಲ್ಲಿ ಜಿಲೆಟಿನ್ ಕಡ್ಡಿ ಪತ್ತೆ ಆಗಿದ್ವಲ್ಲ ಸರ್, ಅದಕ್ಕೆ ಸಂಬಂಧಪಟ್ಟಂತೆ ಟೈಮರ್ಸ್ ಏನೋ ಇವಾಗ ಅದು ಪತ್ತೆ ಆಗಿದೆ, ಟೈಮ್ ಫಿಕ್ಸ್ ಮಾಡಿರೋ ಎಕ್ವಿಪ್ಮೆಂಟ್ಸ್ಗಳು. ಈಗ ಅದನ್ನು ತನಿಖೆ ಮಾಡ್ತಾ ಇದ್ದಾರೆ. ನಾನೇನು ಅದ್ರ ಬಗ್ಗೆ ಹೆಚ್ಚು ವಿವರಗಳನ್ನು ಹೇಳಕ್ಕೆ ಹೋಗೋದಿಲ್ಲ. ತನಿಖೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಬ್ಬ ವ್ಯಕ್ತಿ ಫೋನ್ ಮಾಡಿದ್ರು, ಕರೆ ಮಾಡಿದ್ರು, ಅಲ್ಲಿ ಇದರಲ್ಲಿ ಏನದು ಆರ್ಟ್ ಆಫ್ ಲಿವಿಂಗ್ ಅಲ್ಲಿ ಆ ಜಾಗದಲ್ಲಿ ಬಾಂಬ್ ಇಟ್ಟಿದ್ದಾರೆ ಅಂಥೇಳಿ ಮಾಡಿದರು ಅಂಥೇಳಿ ಅವನನ್ನು ತೊಗೊಂಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ಅವನದು ತನಿಖೆ ನಡೀತಾ ಇದೆ. ಅಲ್ಲಿ ಹೋಗುವಾಗ ದಾರಿಯಲ್ಲಿ ಜೆಲಟಿನ್ ಸ್ಟಿಕ್ ಸಿಕ್ತು ಅಂತೇಳಿ ಅದನ್ನು ಕೂಡ ಅವರು ಏನೆಲ್ಲ ಸಿಕ್ಕಿದ್ದಾರೆ ಅದನ್ನೆಲ್ಲ ತೊಗೊಂಡಿದ್ದಾರೆ, ಸೆಕ್ಯೂರ್ ಮಾಡ್ಕೊಂಡಿದ್ದಾರೆ ಮತ್ತು ಅದರ ಬಗ್ಗೆ ತನಿಖೆಯನ್ನು ಮಾಡ್ತಾರೆ. ಈಗ NIA ನವರು ಕೂಡ ನಾವು ಕೂಡ ಎಂಟರ್ ಆಗುವಂಥ ಸಾಧ್ಯತೆಗಳು ಇದ್ದಾವೆ. ಅವರು ಕೂಡ ಈಗ ತನಿಖೆ ಮಾಡೋದಕ್ಕೆ ಅವರು ಕೇಳಿದ್ದಾರೆ ಅಂತ ಹೇಳಿ ಗೊತ್ತಾಯ್ತು ನನಗೆ. ನಾವು ಅವ್ರಿಗೆ ಕೇಳಿದರೆ ಅವ್ರಿಗೆ ಕೊಡ್ತೇವೆ, ಅವರು ತನಿಖೆ ಮಾಡಲಿ. ಪ್ರಧಾನಮಂತ್ರಿಗಳ ಬರುವಂಥ ಕಾರ್ಯಕ್ರಮಗಳು ಸಾಮಾನ್ಯವಾಗಿ ಭಾಳ ಹೈ ಲೆವೆಲ್ ಸೆಕ್ಯೂರಿಟಿ ಅವರು ಒದಗಿಸ್ತಾರೆ, ನಾವು ಒದಗಿಸ್ತೀವಿ. ರಾಜ್ಯ ಸರ್ಕಾರಗಳು ಕೂಡ ಇನ್ಸ್ಟ್ರಕ್ಷನ್ಸ್ ಬಂದಿರುತ್ತೆ, ಮಾಡಿರ್ತಾರೆ. ಅದನ್ನು ಈಗ 9 ಗಂಟೆಗೆ ಮೊದಲೇ ಅಂದರೆ ಕಾರ್ಯಕ್ರಮಕ್ಕೆ ಅವ್ರು ಬರೋಕ್ಕೆ 2 ಗಂಟೆ ಮುಂಚೆನೇ ಇದನ್ನು ಫೈಂಡ್ ಔಟ್ ಮಾಡಿದಾರಲ್ಲ, ಅದು ಭಾಳ ಒಂದು ಒಳ್ಳೆಯ ಕೆಲಸ ಅಂತ ನನಗನ್ಸುತ್ತೆ. ಗೊತ್ತಿಲ್ಲ, ಅದನ್ನು ನಾವು ತನಿಖೆ ಮಾಡೋವರೆಗೂ ನಾವೇನು ಹೇಳಕ್ಕೆ ಬರೋದಿಲ್ಲ. ತನಿಖೆ ಮಾಡಿ ಆನಂತರ ಅದು ವಿಚಾರಗಳು ಗೊತ್ತಾದ ಮೇಲೆ ಪ್ರಕಟಣೆ ಮಾಡ್ಬೋದು.